सावन सुलग सुलग जाए कि आज इस मौसम में लगी कैसी लगन। ಇವರು ಮಾತ್ರ ಮಳೆ ಇರಲಿ ಬಿಸಿಲಿರಲಿ ಕಡಲೆನ ತಿನ್ನೋದ್ರಲ್ಲಿ ಕಡಲೆನ ಮುಗಿಸೋದ್ರಲ್ಲಿ ನಿರತರಾಗಿದ್ದಾರೆ. ನಮ್ಮ ಸಹನಕ್ಕ ಎಷ್ಟು ಮುಗೀತು? ಸ್ವಲ್ಪ ನನ್ನ ಮಂಡಳಿಯವರೆಲ್ಲ ಅನೇಕ ನೀವು ಸಪುರ ಇದ್ದೀರಿ ಹಾರಿ ಹೋಗ್ತೀರಿ ಅಂತ ಹೇಳಿದ್ರು. ಆದ್ರೆ ನಾನೇನು ಹಾರಿ ಹೋಗ್ಲಿಲ್ಲ, ಚೆಂದ ಮಾಡಿ ಮೇಲೆ ಹೋಗಿ ಬಂದೆ. ಎಲ್ಲರಿಗೂ ನಮಸ್ಕಾರ, ಸಕಡಾಂಕೆ ನಮಸ್ಕಾರ. ಟೂರ್ ಪಿಕ್ನಿಕ್ ಅಂತೇಳಿ ಏನು ಹೋಗ್ತೇವೆ ಅದು ಬರೀ ಯುವ ಜನಾಂಗಕ್ಕೆ ಅಥವಾ ಮಕ್ಕಳಿಗಷ್ಟೇ ಸೀಮಿತವಾಗಿಲ್ಲ. ನಮ್ಮಂತಹ ಮಧ್ಯವಯಸ್ಕರಿಗಂತೂ ಅಂಥ ಒಂದು ಪಿಕ್ನಿಕ್ ಅಥವಾ ಟ್ರಿಪ್ ಅಂತೇಳಿ ಏನು ಹೇಳ್ತೇವೆ ಅದು ಖಂಡಿತವಾಗಿಯೂ ಕೂಡ ಬೇಕು. ಸೊ ಆ ನಿಟ್ಟಿನಲ್ಲಿ ನಮ್ಮ ಕಾರ್ಕಳದ ಪದ್ಮಾವತಿ ಮಹಿಳಾ ಭಜನಾ ಮಂಡಳಿಯ ಸದಸ್ಯರುಗಳಾದಂಥ ನಾವುಗಳೆಲ್ಲರೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯ ಸಂಸ್ಥೆಯ ಪಕ್ಕದಲ್ಲಿರುವಂತಹ ಕಾಫಿಗುಡ್ಡ ಅನ್ನುವಂಥ ಒಂದು ರೆಸಾರ್ಟಿಗೆ ಎಲ್ಲರೂ ಕೂಡ ಹೊರಟಿದ್ದೇವೆ. ಸೊ ಒಂದು ದಿನ ಸ್ಟೇ ಕೂಡ ಇದೆ. ಈ 2 ದಿನ ನಾವು ತುಂಬ ಗಮ್ಮತ್ತು ಮಾಡಬೇಕು ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಒಂದು ಹೊಸ ಬಟ್ಟೆಗಳನ್ನು ತಗೊಂಡು ಮನಸ್ಸಿನಲ್ಲಿ ಹೊಸ ಕಲ್ಪನೆಗಳನ್ನು ಆಲೋಚನೆಗಳನ್ನು ಮಾಡಿಕೊಂಡು ಒಂದಷ್ಟು ರೀಲ್ಸ್ಗಳನ್ನು ವೀಡಿಯೋಸ್ಗಳನ್ನು ಗಮ್ಮತ್ತನ್ನು ನಾವು ಕೂಡ ಒಂದು ಯಂಗ್ಸ್ಟರೆಲ್ಲ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಮಾಡಬೇಕು ಅಂತೇಳಿ ಹೇಳಿ ಅಷ್ಟೊಂದು ಕನಸುಗಳನ್ನು ಕಟ್ಟಿಕೊಂಡು ನಾವೆಲ್ಲರೂ ಕೂಡ ಹೊರಟ್ವಿ. ಆ್ಯಕ್ಚುಲಿ ನಮ್ಮ ಮಂಡಳಿಯಲ್ಲಿ 22 ಜನ ಇದ್ದಾರೆ. ಈ ಒಂದು ಪಿಕ್ನಿಕ್ಕಿಗೆ ನಾವು ಸುಮಾರು 13 ಜನ ಹೊರಟ್ವಿ. ಸೊ 7 ಗಂಟೆಗೆ ನಾವು ಕಾರ್ಕಳದಿಂದ ಹೊರಡಬೇಕಾಗಿತ್ತು. ಸೊ ಮನೇಲೆಲ್ಲ ಕೆಲಸಗಳನ್ನು ಮಾಡಿ ಮುಗಿಸಿ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟೆಷ್ಟು ಆಗ್ತದೆ 7 ಗಂಟೆ ಒಳಗಾಗಿ ಎಲ್ಲವನ್ನು ಮುಗಿಸಿ 7 ಗಂಟೆ 7-7:15 ಗಂಟೆ ಅಂತೇಳಿ ಹೇಳುವಾಗ ಕಾರ್ಕಳದಿಂದ ಹೊರಟ್ವಿ. ಆನ್ ದ ವೇಯಲ್ಲಿ ಸಿಗುವಂತಹ ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು ಕಡಾರಿ ಹೋಟೆಲ್ ತುಂಬ ಫೇಮಸ್ ಆಗಿರುವಂಥದ್ದು. ಅಲ್ಲಿ ಇಡ್ಲಿ, ಪೂರಿ, ಬನ್ಸ್, ಸೇಮಿಗೆ, ಪತ್ರೊಡೆ, ಅಂಬಡೆ ಎಲ್ಲವೂ ಕೂಡ ಇತ್ತು. ಎಲ್ಲವನ್ನು ಕೂಡ ಒಮ್ಮೆಲ್ಲ ತಿಂದು ಮುಗಿಸ್ಕೊಂಡು ನಮ್ಮ ಒಂದು ರೆಸಾರ್ಟಿಗೆ ಯಾತ್ರೆಯನ್ನು ಬೆಳೆಸಿದ್ವಿ. ಹೋಗುವಾಗ ಏನೆಲ್ಲ ಒಂದು ಪ್ರಕೃತಿದತ್ತ ಸ್ಥಳಗಳಿದೆ ಅದನ್ನೆಲ್ಲ ನೋಡ್ಕೊಳ್ತಾ ಆದಷ್ಟು ಗಮ್ಮತ್ತನ್ನು ಮಾಡ್ತಾ ಸಾಗಬೇಕನ್ನುವಂಥದ್ದು ನಮ್ಮೆಲ್ಲರ ಉದ್ದೇಶ ಆಗಿತ್ತು. ಹೋಗುವಾಗ ಒಂದು ಸ್ವಲ್ಪ ಪಿರಿಪಿರಿ ಮಳೆ ಕೂಡ ಇತ್ತು. ಬಟ್ ಯಾವುದೇ ಮಳೆಯನ್ನು, ಗುಡುಗನ್ನು, ಬಿಸಿಲನ್ನು ಯಾವುದನ್ನು ಕೂಡ ಲೆಕ್ಕಿಸದೆ ನಾವು ಛತ್ರಿ ಹಿಡ್ಕೊಂಡು ರೈನ್ಕೋಟನ್ನು ಹಾಕಿ ಹೊರಗೆ ಬಂದದ್ದೇ ಎಲ್ಲೆಲ್ಲಿ ನಮಗೆ ಕುಣಿದು ನಲಿದು ಕುಪ್ಪಳಿಸಲಿಕ್ಕೆ ಸಾಧ್ಯ ಉಂಟು ಅದೆಲ್ಲವನ್ನು ಕೂಡ ನಾವು ಮಾಡಿದ್ವಿ. ಹೊರಗೆ ಅಷ್ಟೇ ಅಲ್ಲ, ಬಸ್ಸಿನ ಒಳಗೂ ಕೂಡ. ಯಾವ ರೀತಿ ಅಂತೀರಾ ನೋಡಿ. ಓಕೆ, ಈಗ ಮಳೆಯ ಬಗ್ಗೆ ಕೊಂಕಣಿಯಲ್ಲಾಗ್ಬೋದು, ಕನ್ನಡದಲ್ಲಾಗ್ಬೋದು, ತುಳುವಲ್ಲಾಗ್ಬೋದು, ಯಾವುದೂ ಆಗ್ಬೋದು. ಮಳೆ, ಬಾರಿಶ್. ಸೊ ಹೊರಗೆಯೂ ಮಳೆ ಬರ್ತಾ ಇದೆ. ಸೊ ಈಗ ಒಳಗಿರೋರೆಲ್ಲರೂ ಕೂಡ ಒಬ್ಬೊಬ್ರು ಒಂದೊಂದು ಮಳೆಯ ಪದ್ಯವನ್ನು ಹೇಳ್ಬೇಕು. ಶಿಶುಗೀತೆಯೂ ಆಗ್ತದೆ. ನೀರು. ಓಕೆ, ನೀರು, ಮಳೆ. ರಶ್ಮಿ ಟೀಚರ್ ಇಂದ ಆರಂಭಿಸೋಣ. ಕುಂಕಳ ಮಂಕಳ ವರ್ಡಿ ಜತ್ತ ಪಾವ್ ಸತ್ತ ಬತ್ತ ಕುಂಕಳ ಮಂಕಳ ವರ್ಡಿ ಜತ್ತ. ವೆರಿ ಗುಡ್, ಕ್ಲಾಸ್. ಓಕೆ, ಅನಿತಕ್ಕ. Rain, rain, go away, come again another day. Little Johnny wants to play. Rain, rain, go away. Very good. wants to play. Yes. ಮಳೆ ಬಿಲ್ಲೆ ಮಳೆ ಬಿಲ್ಲೆ. ಮಳೆ ಬಿಲ್ಲೆ ಮಳೆ ಬಿಲ್ಲೆ. ಮಳೆ ಬಿಲ್ಲು. ಓಕೆ, ಗೀತಕ್ಕ. सावन का महीना पवन करे शोर जैसे बनवाचे मोर. ಮಳೆ ಬಂತು ಮಳೆ, ಕೊಡೆ ಹಿಡಿದು ನಡೆ. ಮಳೆ ಬಣ್ಣಲ್ಲಿ ಜಾರಡಿ ಬಾಲಿಂದ ಕಾವಿ. ಓಕೆ, ಸುನೀತಕ್ಕ. सावन सुलग सुलग जाए कि आज इस
मौसम में लगी कैसी लगन ಮುಂಗಾರು ಮಳೆಯೇ ನಿನ್ನ ಒಲವಿನ ಲೀಲೆ ಮಧ್ಯ ಬರ ಇಲ್ಲ ಶ್ವೇತಾ ಶ್ವೇತಾ ಗೊತ್ತಿಸ್ಕೋ ಟಿಪ್ ಟಿಪ್ ಬರಿಸೋ भीगी भीगी रुत में तुम और हम तुम चलते चलते ಹೀಗೆ ಬಸ್ಸಿನಲ್ಲಿ ಕೂಡ ಖುಷಿ ಪಡ್ತಾ ಎಲ್ಲೆಲ್ಲಿ ಪ್ರಕೃತಿ ದತ್ತವಾದಂತಹ ಸುಂದರ ರುದ್ರ ರಮಣೀಯ ಸ್ಥಳಗಳಲ್ಲಿದೆಯಾ ಅಲ್ಲಲ್ಲಿ ಇಳಿತಾ ಅದನ್ನು ನೋಡ್ತಾ ನಾವು ಸಾಗಿದ್ದು ಗೊತ್ತೇ ಆಗಲಿಲ್ಲ. ಒಂದು ಗ್ರೂಪ್ ಒಂದು ಎರಡು ಬಾಣ ದರಜೆ ಎರಡು ಯಾರು ಮಾವಿನ ಹಣ್ಣು ಬಂದಿದ್ದಲ್ಲ ಅವರು ಮಾವಿನ ಹಣ್ಣನ್ನು ಹೊಗಳಿಸ್ಬೇಕು, ಹಲಸಿನ ಹಣ್ಣಿನವರು ಹಲಸಿನ ಹಣ್ಣು ಹೊಗಳಿಸ್ಬೇಕು. ನಿಮ್ಗೆ ಹೊಟ್ಟೆ ಕಿಚ್ಚಿದ್ರೆ ಬೈಬಹುದು ಈಗ ಯಾರು ಮಾತಾಡ್ಬೇಕು ಅದ್ರಲ್ಲಿ ತುಂಬಾ ವೆರೈಟಿ ಉಂಟಂದ್ರೆ ಅದ್ರಲ್ಲಿ ಕಾಲಪಾಡಿ ಯಾರು ಹೇಳಿದ್ದು ನಮ್ಮ ಹಲಸಿನ ಹಣ್ಣು ತುಂಬಾ ವೆರೈಟಿ ಉಂಟು. ಮುಂಡಪ್ಪ ಅದೆಲ್ಲ ರುಚಿ ಅಂದ್ರೆ ರುಚಿ. ನಮ್ಮದ್ರೆ ಹಲಸಿನ ಹಣ್ಣು ಎಷ್ಟು ವೆರೈಟಿ ಹೀಗೆ ಮಾವು ಹಲಸು ಅಂತೇಳಿ ಹೇಳಿ ನಾವು ಮಾತಾಡ್ತಾ ಸಾಗಿದ್ದು ಸೂರ್ಮನಿ ಫಾಲ್ಸ್ ಹತ್ರ. ಗಂಟೆ ಪಾನ್ ವಸ್ತಲ್ಲ ಮೇ ಮೈನಂತೂ ಭಾರಿ ಲೈಕ್ ಸರ್. ಎಷ್ಟು ಗುಜ್ಜಿಯಾಗಿದೆ ನೋಡಿ. ಪಲ್ಯಕ್ಕೆ ಒಳ್ಳೇದಿತ್ತು, ಹಣ್ಣು ಮಾಡಿದ್ರು ಒಳ್ಳೇದಿತ್ತಲ್ವಾ ಇದು. ಕೊದ್ದೇಲಿಗೆ ಸಹ ಒಳ್ಳೇದಾಗ್ತದೆ, ರುಚಿ ಆಗ್ತದೆ. ಕೊದ್ದೇಲು ಕಡ್ಡಿ ಎಲ್ಲ ಹಾಕಿ ಚಣೆ ಎಲ್ಲ ಎಷ್ಟು ಕೆಸುವಿನ ಎಲೆ ನೋಡಿ, ಸಣ್ಣ ಸಣ್ಣ ಎಲೆ, ತಳಾಸಣೆ ಬುತ್ತಿ ಸುಕ್ಕೆ ಮಾಡ್ಲಿಕ್ಕೆ ಕರೆಕ್ಟ್ ಇದೆ. ಪತ್ರೊಡೆ ಮಾಡ್ಲಿಕ್ಕೆ ಸ್ವಲ್ಪ ಸಣ್ಣದೈತೆ ಎಲೆ. ಹಲಸಿನಕಾಯಿ ಬೀಜ ಸಹ ಹಾಕ್ಬೇಕು ಅದ್ರೊಟ್ಟಿಗೆ ಸೂಪರ್. ನಾವು ಹೆಂಗಸರಿಗೆ ಎಲ್ಲಿ ನಾವು ಹೋದರೂ ಕೂಡ ಎಲ್ಲಿ ನಮಗೆ ಕೆಸುವಿನ ಎಲೆ ಸಿಗ್ತದ ಅಥವಾ ಹಲಸಿನಕಾಯಿ ಸಿಗ್ತದ, ಮಾವಿನಕಾಯಿ ಸಿಗ್ತದ, ಇದರಿಂದ ಏನೇನು ಮಾಡ್ಬೋದು ಇದನ್ನೆಲ್ಲ ನಾವು ನೋಡುವಂಥದ್ದು. ಸೊ ಇಲ್ಲಿ ಬಂದರೂ ಕೂಡ ನೋಡಿ ಎಂಥ ಚಂದ ಇದೆ ನೋಡಿ ಪ್ರಕೃತಿ. ಸೊ ಎಲ್ಲ ನನ್ನ ಗೆಳತಿಯರು ಇಲ್ಲಿ ಸಿಗುವಂತಹ ಒಂದು ಎಲೆಯ ಬಗ್ಗೆ, ಅದೇ ರೀತಿ ಕಾಯಿ ಹಣ್ಣುಗಳ ಬಗ್ಗೆ, ಅದರಿಂದ ನಾವು ಏನು ಮಾಡ್ಬೋದು ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಈಗ ನಾವು ಸೂರ್ಮನಿ ಜಲಪಾತ ಇಲ್ಲಿ ಹೋಗ್ತಾ ಇದ್ದೀವಿ. ಹೋಗಲಿಕ್ಕೆ ಸುಮಾರು ಇಲ್ಲಿಂದ ಒಂದು 2.5 ಕಿಲೋಮೀಟರ್ನಷ್ಟಿದೆ ಅಂತೆ. ಹಾಗಾಗಿ ವೆಹಿಕಲ್ ಬರ್ತದೆ ಅಂತೇಳಿ ಹೇಳಿದರು. ಸೊ ಅದಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಕಾಯ್ತಾ ಇದ್ದೇವೆ. ಇವರು ಮಾತ್ರ ಮಳೆ ಇರಲಿ ಬಿಸಿಲಿರಲಿ ಕಡಲೆಯನ್ನು ತಿನ್ನೋದ್ರಲ್ಲಿ, ಕಡಲೆಯನ್ನು ಮುಗಿಸೋದ್ರಲ್ಲಿ ನಿರತರಾಗಿದ್ದಾರೆ. ನಮ್ಮ ಸಹನಕ್ಕ ಎಷ್ಟು ಮುಗೀತು? ಸ್ವಲ್ಪ ಇದು ಆಡ್ಸೋಗೆ ಅಂತ. ಇದು ನಮ್ಗೆ ಕಫ ಎಲ್ಲ ಆದಾಗ ಇದನ್ನು ಬಾಡಿಸಿ ಅದರ ರಸ ಜೇನುತುಪ್ಪದಲ್ಲಿ ಸೇವಿಸಿದ್ರೆ ಇದು ಕಫ ಎಲ್ಲ ಕರಗಿ ಹೋಗ್ತದೆ. ಮಕ್ಕಳಿಗೆಲ್ಲ ಒಳ್ಳೇದು. ಮಕ್ಕಳಿಗೆಲ್ಲ ಕೊಡ್ತಿದ್ದೆ. ಸಾಂಬಾರ್ ಬಳಿ ರಸದೊಟ್ಟಿಗೆ ಇದನ್ನು ಸಹ ಬಾಡಿಸಿ ಇದರ ರಸ ಮಕ್ಕಳಿಗೆ ಕೊಡುದು. ಬೇಲಿಯಲ್ಲಿ ಹಾಕುವ ಗಿಡ ಅದು. ಬೇಲಿಯಲ್ಲಿ ಇದು ದನ ಎಲ್ಲ ತಿನ್ನುದಿಲ್ಲ. ಅದೊಂದು ಮಾತಿದೆಯಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ, ಆದ್ರೆ ಆಡು ಇದನ್ನು ಮುಟ್ಟುದಿಲ್ಲ ಅಂತ ಹೇಳಿ. ಇದನ್ನು ಮಾತ್ರ, ಈ ಸೊಪ್ಪನ್ನು ಮಾತ್ರ ಮುಟ್ಟುದಿಲ್ಲ. ನಮ್ಮ ಆಚೆ ಎಲ್ಲ ಈಗ ಇಲ್ವೇ ಇಲ್ಲ ಈ ಗಿಡ. ಈ ಘಟ್ಟದಲ್ಲಿ ಮಾತ್ರ ಸಿಗ್ತದ ಅಂತ ಈಗ. ಹೀಗೆ ಪ್ರಕೃತಿಯಲ್ಲಿರುವ ಹಸಿರಿನ ಬಗ್ಗೆ ತಿಳ್ಕೊಳ್ತಾ ನಾವು ಸಾಗಿದ್ದು ಸೂರ್ಮನಿ ಫಾಲ್ಸ್ ಹತ್ರ. ಇಲ್ಲಿ ಬರುವಾಗಲೇ ನಮಗೆ ಗೊತ್ತು ಸಾಕಷ್ಟು ಇಲ್ಲಿ ಇಂತಹ ಲೀಚ್ಗಳಿದೆ ಅಂತೇಳಿ ಹೇಳಿ. ಕಲ್ಲು ಕೆಸರಿನ ಒಳಗಿರುವಂಥ ಈ ಲೀಚ್ಗಳ ಆಹಾರವೇ ನಮ್ಮ ರಕ್ತ. ಸೊ ಹೇಗೋ ಇದು ಹಾರಿಕೊಂಡು ನಮ್ಮ ಕಾಲನ್ನು ಸೇರಿ ರಕ್ತವನ್ನೆಲ್ಲ ಹೀರ್ತಾಯಿತ್ತು. ಸೊ ಕೆಲವು ನನ್ನ ಗೆಳತಿಯರಿಗೆ ಇದು ಕಚ್ಚಿತು ಕೂಡ. ಆದರೆ ನಮ್ಮ ಮಂಡಳಿ ಅಧ್ಯಕ್ಷರಾಗಿರುವಂಥ ರಶ್ಮಿ ಅಕ್ಕರವರು ಸ್ವಲ್ಪ ಡೆಟಾಲ್ ತಂದಿದ್ರು. ಸೊ ಆ ಡೆಟಾಲ್ ಹಾಕಿದ ಹಾಗೆ ಅದರಷ್ಟಕ್ಕೆ ಅದು ಬಿದ್ದು ಹೋಗ್ತದೆ. ಸೊ ಆ ಬಗ್ಗೆ ಒಂದು ಸ್ವಲ್ಪ ಜಾಗರೂಕರಾಗಿರಬೇಕು ಈ ಸೈಡ್ ಬರಬೇಕಾದ್ರೆ. ಇಲ್ಲಿ ಲೀಚ್ಗಳು ಇವೆ. ಮತ್ತೊಂದು ವಿಷಯ ಏನಪ್ಪ ಅಂತೇಳಿ ಹೇಳಿದರೆ, ನಾವು ಇಲ್ಲಿ ಸಾಗಿ ಬಂದದ್ದು 2 ದಾರಿ ಇದೆ. ಒಂದು ಸ್ಟೆಪ್ಸಿಂದ ಇಳಿದು ಬರುವಂಥದ್ದು, ಪಬ್ಲಿಕ್ಗೆ ಇರುವಂಥದ್ದು. ಮತ್ತೊಂದು ಏನಂತೇಳಿ ಹೇಳಿದರೆ, ಈಗ ನಾವು ಸಾಗಿ ಬಂದದ್ದು ಇದು ಒಬ್ಬರ ಒಂದು ಮನೆಯನ್ನು ಸಾಗಿ ಬರುವಂಥ ಜಾಗ. ಸೊ ಈ ಜಾಗದ ಒಳಗೆ ಹೀಗೆ ಬರಬೇಕು ಅಂತೇಳಿ ಹೇಳಿ ಆದರೆ ನೀವು ಪರ್ ವೆಹಿಕಲಿಗೆ
50 ರೂಪೀಸ್ ಕೊಟ್ಟರೆ ಸಾಕು, ಇಲ್ಲಿ ತನಕ ತಂದು ಬಿಡ್ತಾರೆ. ಬಟ್ ಅಲ್ಲಿ ಆ ಒಂದು ದಾರಿಯಲ್ಲೂ ಕೂಡ ನಾನು ಹೋಗಿದ್ದೆ, ಸ್ಟೆಪ್ಸನ್ನು ಇಳಿದು ಬರೆದು ಸಾಗುವಂಥ ದಾರಿ. ಅದಕ್ಕಿಂತ ಇದು ಫಾರ್ ಬೆಟರ್. ಬರೀ ಒಂದು 50 ರೂಪೀಸ್ ಕೊಟ್ಟರೆ ಆಯಿತು, ಇಲ್ಲಿ ತನಕ ನಿಮಗೆ ಬರ್ಬೋದು. ಮತ್ತು ಎಷ್ಟೊಂದು ಚೆನ್ನಾಗಿದೆ ನೋಡಿ ಇದು. ಇದಕ್ಕೆ ಹೇಳುವಂಥದ್ದು ರುದ್ರ ರಮಣೀಯ. ರುದ್ರ ಅಂತೇಳಿ ಹೇಳಿದರೆ ಬರುವಂಥ ಒಂದು ಹಾದಿ ಏನಿದೆ ಅದು ಹೆದರಿಕೆಯೂ ಆಗ್ತದೆ. ಬಟ್ ಇಲ್ಲಿ ನೋಡುವಂಥ ದೃಶ್ಯ ಏನಿದೆ ಅದು ರಮಣೀಯ. ಕಣ್ಗಳಿಗೆ ಒಂಥರ ಹಬ್ಬದ ನೋಟ ಇದ್ದ ಹಾಗೆ ತುಂಬ ಚೆನ್ನಾಗಿ ಧುಮ್ಮಿಕ್ಕುವಂತಹ ಒಂದು ಜಲಧಾರೆಯನ್ನು ನೋಡುವಂಥದ್ದೇ ಕಣ್ಣಿಗೆ ಹಬ್ಬ. ಸೊ ಹೋಗುವಾಗ ಎಲ್ಲರೂ ಕೂಡ ಓಡಿ ಹೋದರು. ಯಾಕಂತೇಳಿ ಹೇಳಿದರೆ ಇಲ್ಲಿ ಲೀಚ್ಗಳಿದೆ ಅಂತೇಳಿ ಹೇಳಿ ನಾವು ಕೂಡ ಆದಷ್ಟು ಬೇಗ ಅಲ್ಲಿ ಸಾಗಿ ಹೋದೆವು. ಇಲ್ಲಿಂದ ಹೋಗುವಾಗ ನಮ್ಮ ಮಂಡಳಿ ಅನಿತಕ್ಕ ಅವರಿಗೆ ಕೆಲವೊಂದು ಮರಕೆಸು ಕೂಡ ಸಿಕ್ಕಿತ್ತು. ಸೊ ಅದನ್ನು ಅವರು ಇಟ್ಕೊಂಡಿದ್ದಾರೆ. ಅದು ಮರಕೆಸು ಅಂದರೆ ಪತ್ರೊಡೆ ಎಲೆ ಹಾಗೆ, ಅದರಿಂದ ಕೂಡ ಪೋಡಿ ಪತ್ರೊಡೆ ಇದನ್ನೆಲ್ಲ ಮಾಡ್ತಾರೆ. ಸೊ ಇದು ಗಿರಿಜಕ್ಕ ಅವರ ಮನೆ, ಅವರ ಒಂದು ಕೊಟ್ಟಿಗೆ. ಅಲ್ಲಿ ಒಂದು 2 ದನಗಳು ಕೂಡ ಇದೆ. ಸೊ ಈ ಮನೆಯಿಂದಾಗಿ ನಾವು ಒಳಗೆ ಆ ಫಾಲ್ಸ್ ಹತ್ರ ಹೋದದ್ದು. ಸೊ ನಿಮಗೆ ಪಕ್ಕನೇ ಸ್ಟೆಪ್ಸಿಂದ ನಡೆದು ಬರಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಹೇಳಿದರೆ ಹೀಗೆ ಹೋಗ್ಬೋದು. ಸಮಯದ ಸ್ವಲ್ಪ ಸೇವ್ ಕೂಡ ಆಗ್ತದೆ. ಆ ಒಂದು ಸಂದರ್ಭದಲ್ಲಿ ನಿಮಗೆ ಬೇರೆ ಪ್ಲೇಸಸನ್ನು ಕೂಡ ಕವರ್ ಮಾಡ್ಬೋದು. ನಾವು ಒಟ್ಟು ಈ ಪಿಕ್ನಿಕ್ಗೆ ಬಂದದ್ದು 13 ಜನ. ಸೊ ಒಂದೇ ಸಾರಿ ಜೀಪಿನಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹಾಗಾಗಿ ಒಂದು ಟ್ರಿಪ್ ಬಿಟ್ಟು ನಾವು ಮತ್ತೊಂದಷ್ಟು ಜನ ಇದ್ದೆವು. ಸೊ ಆ ಒಂದು ಸಂದರ್ಭದಲ್ಲಿ ನಮಗೆ ಗಿರಿಜಕ್ಕ ನಗುಮೊಗದ ಆತಿಥ್ಯವನ್ನು ಮನೆಯಲ್ಲಿ ನೀಡಿದರು. ತುಂಬ ಮಾತಾಡಿಸಿದ್ರು, ನಮಗೆ ತುಂಬ ಖುಷಿಯಾಯಿತು. ಅದರ ನಂತರ ಹಸಿರನ್ನು ಕಣ್ತುಂಬಿಕೊಳ್ತಾ, ಮನ ತುಂಬಿಕೊಳ್ತಾ, ಮೊಬೈಲಲ್ಲಿ ತುಂಬಿಕೊಳ್ತಾ ಹೊಟ್ಟೆಯನ್ನು ತುಂಬಿಸ್ಲಿಕ್ಕಾಗಿ ಹೋದೆವು. ಸೊ ಸಂಸ್ಥೆಯ ಪಕ್ಕದಲ್ಲಿರುವಂಥ ಅನ್ನಪೂರ್ಣ ಹೋಟೆಲ್ ಅಂತೇಳಿ ಹೇಳಿ ತುಂಬ ಚೆನ್ನಾಗಿತ್ತು ಫುಡ್. ಸೊ ಸಪೋಸ್ ನೀವು ಇಲ್ಲಿ ಬಂದರೆ ಈ ನಾರ್ತ್ ಇಂಡಿಯನ್ ರೈಸ್ ಇರ್ಬೋದು, ಫ್ರೈಡ್ ರೈಸ್ ಇರ್ಬೋದು, ರೋಟಿ, ಮಂಚೂರಿ ಇಂಥದನ್ನು ಪ್ರಿಫರ್ ಮಾಡಿ ತುಂಬ ಚೆನ್ನಾಗಿರ್ತದೆ. ಅದರ ನಂತರ ನಾವು ಬಂದು ಇಳಿದಂತಹ ಪ್ಲೇಸೇ ಕಾಫಿ ಗುಡ್ಡ. ಇದನ್ನು ನೋಡ್ಬೋದು ನೀವು. ಫುಲ್ ಕಾಫಿ ತೋಟಗಳು, ಕಾಫಿ ಗಿಡಗಳು ಎಲ್ಲ ಇದೆ. ಗುಡ್ಡದ ಮೇಲಿದೆ. ಬಹುಶಃ ಆ ಒಂದು ಕಾರಣಕ್ಕಾಗಿ ಕಾಫಿ ಗುಡ್ಡ ಅಂತೇಳಿ ಹೇಳಿ ಇಟ್ಟಿರಬಹುದು, ಏನೋ ಗೊತ್ತಿಲ್ಲ. ಏನೇ ಇರಲಿ ಬಹಳಷ್ಟು ಅದ್ಭುತವಾದಂತಹ ಒಂದು ಸ್ಥಳ. ಎಲ್ಲ ವಯಸ್ಸಿನವರು ಆಡಬಹುದಾದಂಥ, ಮನೋರಂಜನೆಯನ್ನು ಪಡೆಯಬಹುದಾದಂಥ ಎಲ್ಲ ವಿಧದ ಗೇಮ್ಸ್ಗಳು ಕೂಡ ಇಲ್ಲಿ ಇತ್ತು. ಇಂತಹ ಆಟವನ್ನು ನಾನು ಟಿ ವಿಯಲ್ಲಿ ನೋಡಿದ್ದೆ, ಕೆಲವೊಂದು ಚಿತ್ರಗಳಲ್ಲಿ ನೋಡಿದ್ದೆ ವಿನಃ ಇದನ್ನು ನಾನು ನೋಡುವಂಥದ್ದು, ಕಣ್ಣಾರೆ ಲೈವ್ ನೋಡುವಂಥದ್ದು ಇದೇ ಫಸ್ಟ್ ಟೈಮ್. ತುಂಬ ಖುಷಿಯಾಯಿತು. ಸೊ ಕೆಲವರಿಗೆ ಈ ಒಂದು ಆಟವನ್ನು ಆಡೋದು ಕೂಡ ಗೊತ್ತಿತ್ತು, ಅವ್ರಿಗೆಲ್ಲ ಆಡಿದ್ರು. ನಮ್ಮಂತಹ 80ರ ದಶಕದಲ್ಲಿ ಹುಟ್ಟಿದಂತಹ ಸಾಮಾನ್ಯರಿಗೆ ಹಾವು ಏಣಿ ಆಟದ ವ್ಯವಸ್ಥೆ ಇತ್ತು. ಅದೇ ರೀತಿ ಬುದ್ಧಿವಂತರಿಗೆ ಚೆಸ್ ಆಡುವಂಥ ವ್ಯವಸ್ಥೆ ಕೂಡ ಇತ್ತು. ಆದರೆ ನಮ್ಮೆಲ್ಲರ ಆಸೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸಂತೋಷ ಪಡುವಂಥದ್ದೇ ಆಗಿತ್ತು. ಹೀಗೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಒಂದು ಫುಲ್ ಗಮ್ಮತ್ತು ಮಾಡಿದಂತೇಳಿ ಹೇಳಿದರೆ ನಾವೇ ಅಂತೇಳಿ ಹೇಳ್ಬೋದು. ಅಲ್ಲಿ ಬಂದಂತಹ ಒಂದಿಷ್ಟು ಜನ ಶಟಲನ್ನು, ಕ್ರಿಕೆಟನ್ನು ಆಡ್ತಾ ತಮ್ಮ ಸಮಯವನ್ನು ಕಳೆದರೆ, ನಾವು ಮಾತ್ರ ಸ್ವಿಮ್ಮಿಂಗ್ ಪೂಲ್ನಲ್ಲಿ 7 ಗಂಟೆ ತನಕ ಆಡುವಂಥ ಒಂದು ಅವಕಾಶ ಇತ್ತು. ಅಲ್ಲಿ ತನಕ ನಾವು ಮ್ಯಾಕ್ಸಿಮಮ್ ಅಲ್ಲಿ ಖುಷಿಪಟ್ಟದ್ದೇ ಪಟ್ಟಿದ್ದು. ಅದರ ನಂತರ ಬಿಸಿ ಬಿಸಿಯಾದಂಥ ಊಟವೂ ಕೂಡ ತಯಾರಾಗಿತ್ತು. ಊಟಕ್ಕೆ ಸಾಕಷ್ಟು ಮೆನು ಇತ್ತು. ಈಗ ನೀವು ನೋಡ್ಬೋದು. ಸೊ ಎಲ್ಲ ಗಮ್ಮತ್ತಲ್ಲಿ ಊಟ ಮಾಡಿ, ವೆಜ್ ಬೇಕಾದರೆ ವೆಜ್, ನಾನ್ ವೆಜ್ ಬೇಕಾದರೆ ನಾನ್ ವೆಜ್ ಎಲ್ಲ ಐಟಮ್ ಕೂಡ ಇತ್ತು. ಸೊ ಚೆನ್ನಾಗಿ ತಿಂದು ಉಂಡು ಅದರ ನಂತರ ಕ್ಯಾಂಪ್ ಫೈರಲ್ಲಿ ಕೂಡ ನಾವು ಖುಷಿಯನ್ನು ಪಟ್ಟಿದ್ವಿ. ಅಲ್ಲಿ ಒಂದಿಷ್ಟು ನಗುವಿನ ಆಟ, ಸಂಗೀತ ಕುರ್ಚಿ ಇದನ್ನೆಲ್ಲ ಆಡ್ತಾ ಸಮಯ ಹೋದದ್ದೇ ಗೊತ್ತಾಗಲಿಲ್ಲ. ನಾವು ಊಟ ಮಾಡ್ಲಿಕ್ಕೆ ಹೋಗುವಾಗ ಮೆಲ್ಲನೆ ಮಳೆ ಬರ್ತಾಯಿತ್ತು. ಏನೇ ಆಗಲಿ ಮಳೆ ನಿಂತಾದ ಮೇಲೆ ಕ್ಯಾಂಪ್ ಫೈರನ್ನು ಒಂದು ಎಕ್ಸ್ಪೀರಿಯನ್ಸ್ ಮಾಡಿಯೇ ನಾವು ರೂಮಿನಲ್ಲಿ ಹೋಗೋದು ಅಂತೇಳಿ ಹೇಳಿ ಎಣಿಸಿದ್ವಿ. ಅದರಿಂದ ಪ್ರಕೃತಿಯೂ ಕೂಡ ನಮ್ಮ ಒಂದು ಆಸೆಗೆ ಮಣಿದು ಒಂದು ಮಳೆಯನ್ನು ನಿಲ್ಲಿಸಿತ್ತು. ಅದರ ನಂತರ ನಾವು ಕ್ಯಾಂಪ್ ಫೈರನ್ನು ಆಡಿದ್ದು, ಇಲ್ಲಿ ಒಂದು ಗಮ್ಮತ್ತು ಮಾಡಿದ್ದಕ್ಕೆ ಲೆಕ್ಕ ಮಿತಿಯೇ ಇಲ್ಲ. ಅದರ ನಂತರ ನಾವು ಒಳಗೆ ಬಂದು ಕ್ಯಾರಮನ್ನು ಆಡಿದ್ವಿ. ಒಂದಷ್ಟು ಜನ ಗೊತ್ತಿದ್ದವರು ಟೇಬಲ್ ಟೆನ್ನಿಸನ್ನು ಕೂಡ ಆಡಿದ್ರು. ಅದರ ನಂತರ ನಮಗೆಲ್ಲರಿಗೂ ಆಸೆ ಆದದ್ದು ಇಸ್ಪೀಟನ್ನು ಆಡುವ ಅಂತೇಳಿ ಹೇಳಿ. ಇಸ್ಪೀಟ್ ಅದರಲ್ಲೂ ಕೂಡ ಕತ್ತೆ ಆಡುವಂಥದ್ದು ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಸೊ ನಾವು ಇದ್ದೆವು 13 ಜನ. ಎಲ್ಲರಿಗೂ ಕೂಡ ಆಸೆ ಉಂಟು. ಒಂದು ಪ್ಯಾಕನ್ನು ತಂದರೆ ಅದು ಸಾಕಾಗಲಿಕ್ಕಿಲ್ಲ ಅಂತೇಳಿ ಹೇಳಿ 2 ಪ್ಯಾಕನ್ನು ಮಿಕ್ಸ್ ಮಾಡಿ ನಾವು ಆಡಿದ್ದು ಸುಮಾರು 1 ಗಂಟೆ, 1.25 ಗಂಟೆ ಹತ್ರ ಆಯಿತು ಇದು ಮುಗಿಬೇಕಾದರೆ. ಯಾಕಂತೇಳಿ ಹೇಳಿದರೆ ಒಂದು ಕೂಡ
ರೌಂಡ್ ಪೆಟ್ಟು ತಿನ್ನದೇ ಆರಾಮವಾಗಿ ಸಾಕ್ತಾ ಇರಲಿಲ್ಲ. ಸೊ ತುಂಬ ಗಮ್ಮತ್ತಾಯಿತು. ಸೊ ಇದನ್ನೆಲ್ಲ ಆಡಿ ಆದಮೇಲೆ ಇಲ್ಲಿ ಹೊರಗಡೆ ಒಂದು ಚಾರ್ಟನ್ನು ಹಾಕಿದರು, ಯಾವೆಲ್ಲ ಪ್ಲೇಸಸ್ ಇದೆ ಈ ಒಂದು ಸಂಸ್ಥೆಯ ಸುತ್ತ ಅಕ್ಕಪಕ್ಕದಲ್ಲಿ ಎಲ್ಲೆಲ್ಲಿ ನಾವು ಹೋಗ್ಬೋದು ಅಂತೇಳಿ ಹೇಳಿ. ಸೊ ಅದನ್ನೆಲ್ಲ ನೋಡ್ತಾ ರಾತ್ರಿ ಮಾತಾಡ್ತಾ 12:30 1 ಗಂಟೆ ತನಕ ಆಯಿತು. ಸೊ ತುಂಬ ಖುಷಿ ಆಯಿತು, ಯಾಕಂದರೆ ಗೆಳತಿಯರು ಯಾವತ್ತೂ ಸಿಗುವಾಗ ತುಂಬ ಖುಷಿ ನಾವು ಪಟ್ಟೆವು. ಸೊ ಬೆಳಗ್ಗೆ ಎದ್ದಾಗಿನ ವ್ಯೂ ಇದು. ಈಗ ನೀವು ಏನು ನೋಡ್ತಾ ಇದ್ದೀರಾ ಅದು ಮೆಲ್ಲ ಮಳೆಯೂ ಕೂಡ ಬರ್ತಾಯಿತ್ತು. ಆದರೆ ನಮ್ಮ ಊರಿಗೆ ಫೋನ್ ಮಾಡಿದಾಗ ಧಾರಾಕಾರವಾಗಿ ಮಳೆ ಸುರಿತಾ ಉಂಟು ಅಂತೇಳಿ ಹೇಳಿ ಗೊತ್ತಾಯಿತು. ಅದಕ್ಕಿಂತ ಬೆಟರ್ ಅಂತೇಳಿ ಹೇಳಿ ನಮಗೆ ಫೀಲ್ ಆಯಿತು. ಸೊ ಇಲ್ಲಿ ಬೆಳಗ್ಗೆ ತುಂಬ ರೀತಿಯ ವೆರೈಟಿ ಬ್ರೇಕ್ಫಾಸ್ಟ್ ಇತ್ತು ನಮಗೆ. ಸೊ ಅದನ್ನೆಲ್ಲ ತಿಂದು ನಾವು ನಮ್ಮ ನೆಕ್ಸ್ಟ್ ಗಾಳಿಗುಡ್ಡ ಅಥವಾ ಕ್ಯಾತನ್ಮಕ್ಕಿ ಹಿಲ್ ಅಂತೇಳಿ ಹೇಳ್ತೇವೆ. ಸೊ ಅಲ್ಲಿ ಹೋಗುವಂಥ ಇವತ್ತು ಪ್ಲ್ಯಾನ್ ಇತ್ತು. ಒಂದು ಏನಪ್ಪ ಅಂತೇಳಿ ಹೇಳಿದರೆ ಜೋರಾಗಿ ಮಳೆ ಬಂದರೆ ಏನು ಮಾಡೋದು ಅಂತೇಳಿ ಹೇಳುವಂಥ ಒಂದು ಚಿಂತೆ ಇತ್ತು ಮನಸ್ಸಿನಲ್ಲಿ. ಏನೇ ಆಗಲಿ ನಾವು ಬಂದಿದ್ದೇವೆ, ಆದದ್ದಾಗಲಿ ನಾವು ಹೋಗುದೇ ಅಂತೇಳಿ ಹೇಳಿ ಎಣಿಸ್ತಾ ಅದಕ್ಕೆ ಹೋಗಬೇಕಂತೇಳಿ ಹೇಳಿ. ಆದರೆ ಯಾಕಂತೇಳಿ ಹೇಳಿದ್ರೆ ಗುಡ್ಡವನ್ನು ಹತ್ತುವಂಥದ್ದಿತ್ತು. ಸೊ ಎನರ್ಜಿಯನ್ನು ತುಂಬಿಸಬೇಕು ಅಂತೇಳಿ ಹೇಳಿ ಗಟ್ಟಿಯಾಗಿ ತಿಂಡಿಯನ್ನು ತಿಂತ ನಾವು ಅಲ್ಲಿಗೆ ಸಾಗಿದೆವು. ಅಲ್ಲಿಯ ತನಕ ಕಾಲ್ನಡಿಗೆಯಲ್ಲಿ ಹೋಗಲಿಕ್ಕೆ ಸಾಧ್ಯ ಇರಲಿಲ್ಲ, ಆದ್ದರಿಂದ ನಾವು 2 ಜೀಪನ್ನು ಬುಕ್ ಮಾಡಿದ್ವಿ. ಅವರು ಬಾರದಿದ್ರೆ ಪರವಾಗಿಲ್ಲ, ನಾನು ಸರಿ ಇಲ್ಲಿಗೆ ನಾನು ಇದಕ್ಕಿಂತ ಮೊದಲು ಒಮ್ಮೆ ಬಂದಿದ್ದೆ, ಹಾಗಾಗಿ ನಮ್ಗೆ ಗೊತ್ತಿತ್ತು ಯಾವ ರೀತಿಯ ಒಂದು ದಾರಿ ಇದೆ ಅಂತೇಳಿ ಹೇಳಿ. ಸೊ ಕೆಲವರಿಗೆ ಇದು ಹೊಸತು, ಕೆಲವರು ನನ್ನ ಹಾಗೆ ಒಂದಷ್ಟು 2-3 ಸಾರಿಯಲ್ಲಿ ಬಂದು ಹೋಗಿದ್ರು. ಸೊ ನನಗೆ ಒಂಥರ ಮನಸ್ಸಿನಲ್ಲಿ ಒಂಥರ ಭಯವೂ ಕೂಡ ಇತ್ತು ಜೊತೆ. ಯಾಕಂತೇಳಿ ಹೇಳಿದರೆ ಹೋಗೋ ಒಂದು ದಾರಿ ಏನಿದೆ ಅದು ತುಂಬ ಒಂದು ದುರ್ಗಮವಾದಂಥ ದಾರಿ. ದೊಡ್ಡ ಕಲ್ಲುಗಳು, ಹೂತು ಹೋಗುವಂತಹ ಕೆಸರಿನ ಹೊಂಡ, ಇದರ ಮಧ್ಯದಲ್ಲಿ ಹೋಗುವಂಥದ್ದು ಒಂದು ದೊಡ್ಡ ಚಾಲೆಂಜೇ ಸರಿ. ಸೊ ನಮ್ಮ ಮುಂದೆ ಇರುವಂಥ ಜೀಪ್ ಒಮ್ಮೆ ಮೇಲೆ ಹೋಗ್ತದೆ, ಒಮ್ಮೆ ಕೆಳಗೆ ಬರ್ತದೆ, ಒಮ್ಮೆ ಮೇಲೆ ಹೋಗ್ತದೆ, ಒಮ್ಮೆ ಕೆಳಗೆ ಬರ್ತದೆ. ಅದಕ್ಕೆ ಹೋಗಲಿಕ್ಕೆ ಆಗ್ತಿರ್ಲಿಲ್ಲ. ನಮ್ಮದು ಕೂಡ ಅದೇ ಅವಸ್ಥೆ ಆಯಿತು. ಅದರ ನಂತರ ನಾವು ಇಳಿದು ಒಂದಷ್ಟು ಏರನ್ನು ಹತ್ತಿದೆವು. ಅದರ ನಂತರ ಮತ್ತೆ ಅವರು ಜೀಪಿನವರು ಬಂದು ನಮ್ಮನ್ನು ತಗೊಂಡೋದ್ರು. ಸೊ ಭಾರಿ ಕಷ್ಟ ಇತ್ತು. ಯಾಕಂತೇಳಿ ಹೇಳಿದರೆ ಮೇಯ್ನ್ ಒಂದು ಮಳೆಯೂ ಕೂಡ ಲೈಟಾಗಿ ಬರ್ತಾಯಿತ್ತು, ಅದು ಒಂದು ರೀಸನ್. ಸೊ ರಾಮನಾಮವನ್ನು ಹೇಳ್ತಾ, ದೇವರ ಜಪವನ್ನು ಮಾಡ್ತಾ, ಕೀರ್ತನೆಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ನಾವು ಅಂತೂ ಇಂತೂ ಈ ಒಂದು ದಾರಿಯನ್ನು ಸಾಗಿ ಹೇಗೋ ಮಾಡಿ ಆ ಒಂದು ಗಾಳಿಗುಡ್ಡವನ್ನು ತಲುಪಬೇಕು, ಕ್ಯಾತನ್ಮಕ್ಕಿ ಬೆಟ್ಟವನ್ನು ನೋಡಬೇಕು ಅನ್ನುವಂಥದ್ದೇ ನಮ್ಮ ಒಂದು ಉದ್ದೇಶ ಆಗಿತ್ತು. ಸೊ ಕೆಲವರು, ನನಗೂ ಮನಸ್ಸಿಗೆ ಹೋಗಲಿಲ್ಲ, ನಾನು ಕೊಡೆಯನ್ನು ತಂದಿದ್ದೆ. ರೈನ್ಕೋಟ್ ತಂದಿದ್ದರೆ ಇನ್ನೂ ಒಂದು ಹೋಗಲಿಕ್ಕೆ ಸುಲಭ ಆಗ್ತಿತ್ತು ಏನೋ. ಅಂತೂ ಇಂತೂ ಕೊಡೆ, ರೈನ್ಕೋಟ್ ಅಂತೇಳಿ ಹೇಳಿ ಏನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡಿ ಗಾಳಿಗುಡ್ಡದ ಹತ್ತಿರ ನಾವು ತಲುಪಿದೆವು. ಗಾಳಿಗುಡ್ಡ ಹೆಸರೇ ಹೇಳುವ ಹಾಗೆ ಈ ಗುಡ್ಡದ ಪೂರ್ತಿ ಸುತ್ತಮುತ್ತ ಎಂಥ ಗಾಳಿ ಬರ್ತದೆ ಅಂತೇಳಿ ಹೇಳಿದರೆ ಸಪೂರದವ್ರು ಯಾರಾದರೂ ಕೊಚ್ಚಿಕೊಂಡು ಹೋಗ್ಬೋದು, ಆ ರೀತಿಯ ಒಂದು ದೃಶ್ಯ ಇತ್ತು. ಸೊ ಈಗ ನೀವು ನೋಡ್ತಿದ್ದೀರಲ್ಲ, ಇದು ನಾನು ಟಾಪ್ ಆಫ್ ದ ಹಿಲ್ಲಲ್ಲಿದ್ದೇನೆ. ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ಖಂಡಿತ ನೀವು ಮಾಡಬೇಕು, ವಿನಃ ನನ್ನ ಈ ವಿಡಿಯೋ ನೋಡಿದರೆ ನಿಮಗೆ ಖಂಡಿತ ಗೊತ್ತಾಗಲಿಕ್ಕಿಲ್ಲ. ಗಾಳಿಗುಡ್ಡದ ತಳಭಾಗಕ್ಕೆ ಭಾರಿ ಒಂದು ಸಾಹಸದಿಂದ ಹರೋಹರ ಅಂತೇಳಿ ಹೇಳಿ ಬಂದ ನಮಗೆ ಹೋಗೋದೋ ಬೇಡವೋ ಮೇಲೆ ಅಂತೇಳಿ ಹೇಳಿ ಆದದ್ದು ನಿಜ. ನಾವೊಂದಿಷ್ಟು ಜನ ಬಂದದ್ದು ಹೇಗೋ ಬಂದಿದ್ದೇವೆ, ಇದನ್ನು ಗಾಳಿಗುಡ್ಡವನ್ನು ನೋಡಲಿಕ್ಕಾಗಿಯೇ ಬಂದದ್ದು, ಅದರಿಂದ ತುದಿಗೆ ಸಾಗೋಣ ಅಂತೇಳಿ ಹೇಳಿ ಹೋದ್ವಿ. ಅದೇ ಒಂದಿಷ್ಟು ಜನರು ಮೇಲೆ ಬರಲಿಕ್ಕೆ ಮನಸ್ಸನ್ನು ಮಾಡಲಿಲ್ಲ. ಅವರು ನಮಗೆ ಮಾಮೂಲಿ ಅದು. ನಿಮ್ಮವರು ಒಂದು ಕಡೆಯವರು ಶ್ರೀರಾಮಂದೇ ಅಲ್ಲಿಂದ ಶುರು ಮಾಡಿದ್ರು, ಇಲ್ಲಿ ಬರುವಾಗ ತಂದು ಬಿಟ್ರಲ್ಲ ಸಾಕು ದೇವ್ರೆ ಅಂತ ಹೇಳಿ ಖುಷಿಗೆ 50 ರೂಪಾಯಿ ತಂದು ಕೊಟ್ಟಿದ್ದಾರೆ. ಅವ್ರಿಗೆ ಬಸ್ಸಲ್ಲಿ ಇರ್ಬೇಕು ಬಹುಶಃ. ನಿಮ್ಗೆ ಹೇಗೆ ಅನಿಸ್ತು? ಬಹಳ ಚೆನ್ನಾಗಿತ್ತು, ಭಾರಿ ಖುಷಿ ಆಯ್ತು. ಹರೋಹರ ಅಂತೇಳಿ ಹೇಳಿ ಆಯ್ತು ಹೋಗುವಾಗ. ಆದ್ರೆ ಅಲ್ಲಿ ಹೋಗಿ ಆದ್ಮೇಲೆ ಮೇಲೆ ಆ ವ್ಯೂ ಪಾಯಿಂಟ್ ನೋಡಿ ಆದ್ಮೇಲೆ ಅಷ್ಟು ಹೋಗೋದಕ್ಕೆ ಸಾರ್ಥಕ ಅಂತೇಳಿ ಹೇಳಿ ರಿಸ್ಕ್ ಇದ್ರೆ ರೀಚ್ ಆಗುತ್ತೆ. ರಿಸ್ಕ್ ಇದ್ರೆ ರೀಚಾರ್ಜ್ ನಾವು ಗಾಳಿಗುಡ್ಡಕ್ಕೆ ಹೋಗಿ ಇಳಿದು ಬಂದೆವು. ಸುಮಾರು ಒಂದು 13 ಜನ ಇದ್ದೆವು ನಾವು. ಒಂಥರ ಮಿಶ್ರ ಭಾವನೆ ನಮ್ಮಲ್ಲಿ. ಅಂತೇಳಿ ಹೇಳುವಾಗ ಹೋಗುವಾಗ ಸ್ವಲ್ಪ ಹೆದರಿಕೆಯೂ ಆಯಿತು, ಬಟ್ ಅಲ್ಲಿ ಹೋಗಿ ಆದ್ಮೇಲೆ ಗಮ್ಮತ್ ಕೂಡ ಆಯಿತು. ಬಟ್ ನನ್ನ ಜೊತೆ ಈಗ ಇದ್ದಾರೆ ನನ್ನ ಕೆಲವು ಸ್ನೇಹಿತರು. ಸೊ ಇವರು ತುಂಬಾ ಎಂಜಾಯ್ ಮಾಡಿದ್ದಾರೆ. ಇವರಿಗೊಂದು ಸ್ವಲ್ಪ ಹೆದರಿಕೆಯೂ ಆಗಿದೆ. ಸೊ ಇವರದೆಲ್ಲ ಒಮ್ಮೆ ಎಕ್ಸ್ಪೀರಿಯನ್ಸ್ ಒಂದು ಕೇಳುವ ಹೇಗಿತ್ತು ಅಂತ ಹೇಳಿ. ಫಸ್ಟಿಗೆ ಗೀತಕ್ಕ ನಮಗೆ ಹೇಳ್ತಾರೆ. ನಾನು ಖುಷಿಯಲ್ಲಿ ಹೋದೆ ಅದನ್ನು ಗಾಳಿಗುಡ್ಡ ನೋಡಬೇಕು ಅಂತ ಹೇಳಿ. ಸ್ವಲ್ಪ ಇಲ್ಲಿ ಮಳೆ ಬಂದ ಕಾರಣ ಸ್ವಲ್ಪ ಸಮಸ್ಯೆ ಆಯಿತು. ಯಾಕಂತ ಹೇಳಿದ್ರೆ ಅರ್ಧದಲ್ಲಿ ಹೋಗುವಾಗ
ಮಣ್ಣಲ್ಲಿ ಜಾರಿಕೊಂಡು ಆ ಜೀಪ್ ಉಂಟಲ್ಲ ಅದು ಸಿಕ್ಕಿಕೊಂಡಿತ್ತು. ನಮ್ಮನ್ನ ಅವಳು ಇಳಿಸಿದ್ರು ಅವರು. ಆದ್ರೆ ಏನಾಯ್ತು ಗೊತ್ತುಂಟಾ, ಕಾಲು ನೋವು ನನ್ಗೆ. ಆದ್ರೂ ನಾನು ಹೋದೆ ಮೇಲೆ ಹತ್ತಿ. ಹೋಗುವಾಗ ಇದು ಜಾರಿತ್ತು ಚಪ್ಪಲ್, ನಡೀಲಿಕ್ಕಾಗದೆ ಹಿಂದಿಂದ ಜೀಪ್ ಭಾರಿ ರಭಸದಲ್ಲಿ ಮೇಲೆ ಬರ್ತದೆ, ಕೆಸರು. ಈಚೆಯಿಂದ ನಾನು ಮೇಲೆ ಹತ್ತಬೇಕು, ಚಪ್ಪಲನ್ನು ತೆಗೆದು ಕೈಯಲ್ಲಿಟ್ಟು ದೇವರೇ ಬೊಬ್ಬೆಡ್ಕೊಂಡು ಹೋದೆ. ಪಾಪ ನನ್ನ ಜೊತೆಗಿದ್ದ ರೇಖಾ ಅವರು ನನ್ನ ಬ್ಯಾಗ್ ಎಲ್ಲ ತಕೊಂಡು ನನ್ನನ್ನು ಹೇಗಾದ್ರೂ ಒಂದು ಮೇಲೆ ತನಕ ಮುಟ್ಟಿಸಿದ್ರು. ದೇವರ ದಯೆಯಿಂದ ಅಲ್ಲಿ ತನಕ ಹೋಗಿ ಸ್ವಲ್ಪ ನೋಡಿ ಬಂದೆ. ನಿಮ್ಮಲ್ಲಿ 55 ರೂಪಾಯಿ ಕೊಟ್ರಂತೆ ಡ್ರೈವರಿಗೆ. 55 ರೂಪಾಯಿ ಅಲ್ಲ, ನಾವು ಮೇಲೆ ಹೋಗುವಾಗ ನನಗೆ ಮೇಲೆ ಹೋಗುವಾಗ ಅಲ್ಲಿ ಬ್ರೀತಿಂಗ್ ಪ್ರಾಬ್ಲಮ್ ಆಗಿ ನಾನು ಇಲ್ಲಿಂದ ಹೋಗ್ತೇನೆ ಅಂತ ಹೇಳಿದೆ. ಕಡೆಗೆ ಅನಿತಕ್ಕ ಅವರು ಹೇಳಿದ್ರು ಸ್ವಲ್ಪ ಹೊತ್ತು ನಿಲ್ಲು, ರಿಲ್ಯಾಕ್ಸ್ ಮಾಡು. ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು. ಅಲ್ಲಿಂದ ಹೇಗೋ ಮೇಲೆ ತನಕ ಹೋದ್ವಿ. ಆದ್ರೆ ನಂಗೆ ಅಲ್ಲಿ ಗುಡ್ಡ ನೋಡಿ ಬ್ರೀತಿಂಗ್ ಪ್ರಾಬ್ಲಮ್. ಅಲ್ಲಲ್ಲ, ಇದೆಲ್ಲ ಆಗದೆ ಹೇಗೆ ಅಂತ ಹೇಳಿದ್ರೆ ನಾವು ಬರುವಾಗ ಅಂತ ಮಳೆ ಇರ್ಲಿಲ್ಲ. ಇಲ್ಲಿ ಸ್ವಲ್ಪ ಇವರು ಬಾರಿ ಗಮ್ಮತ್ ಮಾಡಿದ್ದಾರೆ. ಇವರ ಹತ್ರ ಕೇಳುವ. ನನಗೆ ಸ್ವಲ್ಪ ಟ್ರೆಕ್ಕಿಂಗ್ ಮಾಡಿ ಸ್ವಲ್ಪ ಅಭ್ಯಾಸ ಕೂಡ ಉಂಟು, ಹೆದರಿಕೆ ಕೂಡ ಸ್ವಲ್ಪ ಕಮ್ಮಿ. ಆದ್ರೆ ಇನ್ನು ಅಂತ ಪ್ಲೇಸ್ ಎಲ್ಲ ನೋಡಿ ತುಂಬಾ ಅನುಭವ ಉಂಟು. ಹಾಗಿಂದ ನಂಗೆ ಖುಷಿ ಆಯ್ತು. ಮೇಲೆ ಹೋಗಿ ವ್ಯೂ ಪಾಯಿಂಟ್ ಎಲ್ಲ ನೋಡಿ ಆ ಗಾಳಿಯನ್ನು ಅನುಭವಿಸಿ ಭಾರಿ ತುಂಬಾ ಖುಷಿ ಆಯ್ತು. ಫಾಗ್ ಎಲ್ಲ ಆಗಿ 4 ಸುತ್ತ ಕೂಡ ಗುಡ್ಡ, ಅದನ್ನು ನೋಡುವುದೇ ಒಂದು ಭಾಗ್ಯ, ಇನ್ನು ಸ್ವರ್ಗ ಅದು ಒಂದು. ಇನ್ನು ಮುಂದೆ ನಮ್ಮಂತವರು ಬರ್ಲಿಕ್ಕೆ ಆಗ್ತದಾ ಇಲ್ವಾ ಗೊತ್ತಿಲ್ಲ, ಆದ್ರೂ ಇನ್ನು ಟ್ರೈ ಮಾಡ್ಬೇಕಂತ ಎನಿಸ್ತಾ ಇದೆ. ಅದೊಂದು ನಂಗೆ ಮೇನ್ ಹೇಳ್ಬೇಕು ಏನಂತ ಹೇಳಿದ್ರೆ 30ರಲ್ಲಿ ನೀವು ಏನಾದ್ರೂ ಟ್ರೆಕ್ಕಿಂಗ್ ಇದ್ರೆ ಸ್ಟಾರ್ಟ್ ಮಾಡಿ. ನಾವೆಲ್ಲ 40ರ ಪ್ರಾಯದ, ಸೊ ಒಂದು ಏಜ್ ಆದ್ಮೇಲೆ ಬಾರಿ ಕಷ್ಟ ಆಗ್ತದೆ. ಬೇಗ ನೀವು ಎಂಜಾಯ್ ಮಾಡಿ ಲೈಫ್. ನಿಮ್ಗೆ ಎಲ್ಲಿ ಹೋಗಿದ್ರು 35-40 ವರ್ಷದೊಳಗೆ ಎಂಜಾಯ್ ಮಾಡಿ. ವಿನೇಕ ಹೇಗಾಯ್ತು? ನಂಗೆ ಖುಷಿ ಆಯ್ತು. ಆದ್ರೆ ಇಲ್ಲಿ ನನ್ನ ಮಂಡಳಿಯವರೆಲ್ಲ ವಿನೇಕ ನೀವು ಸಪುರ ಇದ್ದೀರಿ ಹಾರಿ ಹೋಗ್ತೀರಿ ಅಂತ ಹೇಳಿದ್ರು. ಆದ್ರೆ ನಾನು ಏನು ಹಾರಿ ಹೋಗ್ಲಿಲ್ಲ, ಚೆನ್ನ ಮಾಡಿ ಮೇಲೆ ಹೋಗಿ ಬಂದೆ. ಅಂತೂ ಇಂತೂ ಈ ಅದ್ಭುತ ಅನುಭವವನ್ನು ಪಡೆದಂಥ ನಾವುಗಳೆಲ್ಲರೂ ಕೂಡ ಮರಳುವಾಗ ಕಾಫಿ ಮತ್ತು ಟೀ ಪುಡಿಯನ್ನು ಮಾರುವಂಥ ಒಂದು ಅಂಗಡಿ ನಮಗೆ ಸಿಕ್ಕಿತು. ಸೊ ಅದನ್ನು ನಾವು ತಗೊಂಡ್ವಿ. ಇಲ್ಲಿ ಬಂದ ಹೆಚ್ಚಿನವರು ಇದನ್ನು ತಗೊಂಡೇ ಮುಂದೆ ಸಾಕ್ತಾರೆ. ಅದರ ನಂತರ ನಾವು ರೆಸಾರ್ಟಿಗೆ ಬರುವಾಗ ಬಿಸಿಯಾಗಿರುವಂತಹ ಅಡುಗೆ, ಮಧ್ಯಾಹ್ನದ ಬಿಸಿ ಊಟ ರೆಡಿಯಾಗಿತ್ತು. ಸೊ ಅದನ್ನು ತಿಂದು ಒಂದಷ್ಟು ರೀಲ್ಸ್ ವಿಡಿಯೋಸನ್ನು ಮಾಡಿ ನಗ್ತಾ ಮಾತಾಡ್ತಾ ಆಗುವಷ್ಟರಲ್ಲಿ ಸಂಜೆ ಆದದ್ದೇ ನಮಗೆ ಗೊತ್ತಾಗಲಿಲ್ಲ. ಸೊ ಸಂಜೆ ಬಿಸಿ ಮಿರ್ಚಿ ಬಜ್ಜಿ ಟೀ ಕಾಫಿ ಎಲ್ಲ ಇತ್ತು. ಅದನ್ನೆಲ್ಲ ಕುಡಿದು ನಮ್ಮ ಊರಿಗೆ ಹಿಂತಿರುಗುವಂತಹ ಸಮಯ ಬಂತು. ಸೊ ಅದ್ಭುತವಾದಂತಹ ಎಕ್ಸ್ಪೀರಿಯನ್ಸನ್ನು ಕೊಟ್ಟಂತಹ ಈ ಒಂದು ತಾಣಕ್ಕೆ ಬಾಯ್ ಹೇಳ್ತಾ ಮತ್ತೊಮ್ಮೆ ನಾವು ಶೀಘ್ರದಲ್ಲಿ ಮತ್ತೊಂದು ಪಿಕ್ನಿಕನ್ನು ಇಡೋಣ ಅಂತೇಳಿ ಹೇಳಿ ಭಾವಿಸ್ಕೊಳ್ತಾ ಎಲ್ಲರೂ ತಮ್ಮ ಮನೆ ಹತ್ರ ಹೊರಟ್ವಿ. ಬಾಯ್.